ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ ಅನ್ನ ನಾಶ ಮಾಡ್ತೀನಿ, ಸರ್ವನಾಶ ಮಾಡ್ತೀನಿ ಅಂತ ಇದ್ದ ಟ್ರಂಪ್ ಈಗ ದಿಢೀರ್ ಅಂತ ಈಗ ಯೂ ಟರ್ನ್ ಹೊಡೆಯೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯುದ್ಧ ನಿಲ್ಸೋಕೆ, ಕದನ ವಿರಾಮಕ್ಕೆ ನಾವು ರೆಡಿ, ಆದ್ರೆ ಇರಾನ್ ಕೂಡ ಮುಂದಾಗಬೇಕು ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಟ್ರಂಪ್. ಇಲ್ಲಿ ಕದನ ವಿರಾಮ ಅನ್ನೋ ಪದವನ್ನ ಬಳಸಿಲ್ಲ, ಆದ್ರೆ ಅವರ ಸ್ಟೈಲ್ ನಲ್ಲಿ ಡೀಲ್ ಮಾಡ್ಕೊಳಕ್ಕೆ ಬರಬೇಕು, ನಾವು ರೆಡಿ ಇದ್ದೀವಿ, ಇರಾನ್ ಕೂಡ ಬಂದ್ರೆ ಆಗತ್ತೆ, ಗ್ಯಾರಂಟಿ ಕೊಡಕ್ಕೆಲ್ಲ ಆಗಲ್ಲ, ಇರಾನ್ ಹಿಂಗೆ ಆಗತ್ತೆ ಅಂತ ಹೇಳಿ, ಆದ್ರೆ ನಮಗೆ ಇಂಟ್ರೆಸ್ಟ್ ಇದೆ ಡೀಲ್ ಅನ್ನೋ ಒಂದು ಹೇಳಿಕೆಯನ್ನ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. ಈಗ ಅಷ್ಟು ಮಾತ್ರ ಅಲ್ಲ, ಮೀಡಿಯಾಗಳೊಂದಿಗೆ ಮಾತನಾಡಬೇಕಾದ್ರೆ ಟ್ರಂಪ್ ಏನ್ ಹೇಳಿದ್ರು ಅಂದ್ರೆ, ನನ್ನ ಲೈಫ್ ಪೂರ್ತಿ ಬರೀ ಬರೀ ಡೀಲ್ ಮಾಡ್ತಾನೆ ಕಳೆದುಬಿಟ್ಟೆ. ನಾನು ಜಸ್ಟ್ ಇಸ್ರೇಲ್ ಜೊತೆ ಮಾತನಾಡಿದೆ, ಅವ್ರಿಗೆ ಶಾಂತಿ ಕೊಡಿಸ್ಬೇಕು, ಶಾಶ್ವತವಾದ ಶಾಂತಿ ಕೊಡಿಸ್ಬೇಕು ಇಸ್ರೇಲ್ನವ್ರಿಗೆ. ನಾವೀಗ ಹೋಗಿ ಹೊಡಲಿಲ್ಲ ಅಂದಿದ್ರೆ ಇರಾನ್ ಇಸ್ರೇಲ್ನ ಕೆಳವು ಬಿಡ್ತಾ ಇತ್ತು, ಅದಕ್ಕೆ ನಾವು ಹಿಂಗೆ ಮಾಡಿದ್ವಿ. ಈಗ ಡೀಲಿಗೆ ರೆಡಿ ಇದ್ದೀನಿ ನಾನು, ಈ ಡೀಲ್ ಆಗೇ ಆಗುತ್ತೆ ಅಂತ ಹೇಳಿ ಇರಾನ್ದೇನು ಹೇಳೋಕ್ಕಾಗಲ್ಲ ಅವ್ರು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ಹೇಳಿ. ಆ ಮುಜ್ತಬಾ ಖಾಮೆನಿ ಅವನದೇನು ಸುದ್ದಿನೇ ಇಲ್ಲ, ಪತ್ತೇನೇ ಇಲ್ಲ, ಆತ ಮಾತಾಡಿದ್ದೆ ನಾನು ಕೇಳಿಸ್ಕೊಂಡಿಲ್ಲ. ಈಗ ಇರಾನ್ನ ಟಾಪ್ ಲೀಡರ್ಗಳೊಂದಿಗೆ ನಾನು ಮಾತಾಡ್ತಾ ಇದ್ದೀನಿ, ಡೀಲ್ ಆದರೆ ಇರಾನ್ಗೂ ಒಳ್ಳೆ ಟೈಮ್ ಶುರುವಾಗುತ್ತೆ, ನಮಗೂ ಈ ಡೀಲ್ ಬೇಕಾಗಿದೆ, ಅವ್ರಿಗೂ ಬೇಕಾಗಿದೆ, ಇವತ್ತು ನಾವು ಮತ್ತೆ ಮಾತಾಡೋ ಸಾಧ್ಯತೆ ಇದೆ, 5 ದಿನದಲ್ಲಿ ಡೀಲ್ ಆಗಬಹುದು. ಹಾಗಂತ ಡೀಲ್ ಮಾಡ್ಕೊಂಡು ಇರಾನ್ ಯಾವುದೇ ಅಣ್ವಸ್ತ್ರ ಮಾಡ್ಕೊಳ್ಳೋಕೆಲ್ಲ ನಾವು ಬಿಡಲ್ಲ. ಅವ್ರು ಇದಕ್ಕೆ ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಬೇರೆ ಆಪ್ಷನ್ ಇಲ್ಲ, ಹಿಂಗೆ ಆಗಬೇಕಾದ್ರೆ ಅಂತೇಳಿ ಫುಲ್ ಚಿತ್ರಾನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಮುಜ್ತಬಾ ಖಾಮೆನಿಯನ್ನ ಸುಪ್ರೀಂ ಲೀಡರ್ ಅಂತ ನಾವು ಕನ್ಸಿಡರ್ ಮಾಡಲ್ಲ, ಅವ್ರು ಹೇಳ್ಕೊಂಡು ಕೂಡಲೇ ಆಯ್ತಾ, ನಾವು ಒಪ್ಪಲ್ಲ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತೈಲ ಬೆಲೆ ಇನ್ನು ಭಾರಿ ಪ್ರಮಾಣದಲ್ಲಿ ಡೌನ್ ಆಗುತ್ತೆ, ನೋಡ್ತಾ ಇರಿ ಅಂತಲೂ ಟ್ರಂಪ್ ಹೇಳಿದ್ದಾರೆ. ಆದರೆ ಇಸ್ರೇಲ್ ಕಡೆಯಿಂದ ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ತನಕ ಯಾವುದೇ ಕ್ಲಾರಿಫಿಕೇಶನ್ ಪ್ರತಿಕ್ರಿಯೆ ಇದಕ್ಕೆ ಬಂದಿರಲಿಲ್ಲ. ಆದರೆ ಸ್ನೇಹಿತರೆ, ಒಂದಷ್ಟು ವರದಿಗಳ ಪ್ರಕಾರ ಈ ಸೋಕಾಲ್ಡ್ ಕದನ ವಿರಾಮದ ಪ್ರಯತ್ನ ರಹಸ್ಯವಾಗಿ 1-2-3 ದಿನಗಳಿಂದ ನಡೀತಾ ಇತ್ತು ಅನ್ನೋ ಮಾಹಿತಿ ಬರ್ತಾ ಇದೆ. 3 ರಾಷ್ಟ್ರಗಳು ಸಂಧಾನಕಾರರಾಗಿ ಕೆಲಸ ಮಾಡಿದ್ದಾರೆ ಅಂತ ಅಮೆರಿಕದ ಆಕ್ಸಿಯೋಸ್ ರಿಪೋರ್ಟ್ ಮಾಡಿದ್ದಾರೆ. ಟರ್ಕಿ, ಈಜಿಪ್ಟ್ ಮತ್ತು ಪಾಕಿಸ್ತಾನ ರಾಷ್ಟ್ರಗಳು ಅಮೆರಿಕ ಮತ್ತು ಇರಾನ್ ನಡುವೆ ಮಧ್ಯಸ್ಥಿಕೆದಾರರಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಹೇಗೆ ಅಂದ್ರೆ, ಮಿಡಲ್ ಈಸ್ಟ್ಗೆ ಅಮೆರಿಕದ ವಿಶೇಷ ಪ್ರತಿನಿಧಿಯಾಗಿರೋ ಸ್ಟೀವ್ ವಿಟ್ಕಾಫ್ ಮತ್ತು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಇವರು ಕಮ್ಯುನಿಕೇಶನ್ ನ ಪಾಯಿಂಟ್ಗಳಾಗಿದ್ರು. ಆ ಕಡೆ ಅಮೆರಿಕ ಮತ್ತೆ ಈ ಕಡೆ ಈ 3 ರಾಷ್ಟ್ರಗಳು ಮತ್ತೆ ಇವರಿಬ್ಬರು ವ್ಯಕ್ತಿಗಳು ಇಲ್ಲಿ ಮಾತುಕತೆ ಎಕ್ಸ್ಚೇಂಜ್ ತರ ಆಗಿದೆ ಅಂತ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಸ್ನೇಹಿತರೆ, ಗಲ್ಫ್ ಯುದ್ಧದ ನಡುವೆ ಅಮೆರಿಕ ಕುರಿತಂತೆ ಶಾಕಿಂಗ್ ಮಾಹಿತಿ ಸಿಗ್ತಾ ಇದೆ. ವಿಶ್ವದ ಅತಿದೊಡ್ಡ ವಿಮಾನ ವಾಹಕ ಯುದ್ಧ ನೌಕೆ ಅಮೆರಿಕದ ಪ್ರತಿಷ್ಠಿತ USS ಜೆರಾಲ್ಡ್ ಆರ್ ಫೋರ್ಡ್ ಹಡಗಲ್ಲಿದ್ದ ಅಮೆರಿಕದ ಸೈನಿಕರೇ ದಂಗೆ ಎದ್ಬಿಟ್ಟಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಇತ್ತೀಚೆಗೆ ಕಳೆದ ಮಾರ್ಚ್ 12ನೇ ತಾರೀಕು ಈ ಹಡಗಿನ ಲಾಂಡ್ರಿ ವಿಭಾಗದಲ್ಲಿ ದೊಡ್ಡ ಬೆಂಕಿ ಕಾಣಿಸ್ಕೊಂಡಿತ್ತು. 2 ಸೈನಿಕರು ಗಾಯಗೊಂಡಿದ್ರು. ಆದ್ರೆ ಬೆಂಕಿಯನ್ನ ನಂದಿಸೋಕೆ ನೌಕಾಪಡೆ ಸಿಬ್ಬಂದಿಗೆ 30 ಗಂಟೆಗಳ ಟೈಮ್ ಬೇಕಾಯ್ತು, ಅಷ್ಟು ಡ್ಯಾಮೇಜಸ್ ಆಗಿತ್ತು. ಸೊ ಇದರ ತುರ್ತು ರಿಪೇರಿಗಾಗಿ ಈಗ ಇದನ್ನ ಗ್ರೀಸ್ ದೇಶದ ನೇವಲ್ ಬೇಸ್ಗೆ ಕಳಿಸಲಾಯಿತು. ಇದರ ನಡುವೆ ಈ ಬೆಂಕಿ ಆಕಸ್ಮಿಕವಾಗಿ ಆಗಿರೋದಲ್ಲ, ಬದಲಿಗೆ ಹಡಗಲ್ಲಿದ್ದ ಸೈನಿಕರೇ ಬೇಕು ಅಂತಲೇ ಹರಡಿದ್ದಾರೆ ಅಂತೆಲ್ಲ ರಿಪೋರ್ಟ್ ಆಗ್ತಾ ಇದೆ. ಇದಕ್ಕೆ ಸೈನಿಕರ ಅಸಮಾಧಾನ ಕಾರಣ ಅಂತ ಹೇಳಲಾಗ್ತಿದೆ. ಈ ಹಡಗಿನ ಅವಧಿಯನ್ನ ಈಗ ಆಲ್ರೆಡಿ 2 ಬಾರಿ ಎಕ್ಸ್ಟೆಂಡ್ ಮಾಡಲಾಗಿದೆ. ನಿರಂತರ 10 ತಿಂಗಳಿಂದ ಸಮುದ್ರದಲ್ಲೇ ಇರೋ ಸೈನಿಕರು ಮನೆಗೆ ಹೋಗೋಕೆ ಆಗ್ತಾ ಇಲ್ಲ. ಊಹೆ ಮಾಡಿ, 10 ತಿಂಗಳು ನಿರಂತರವಾಗಿ ನೀರಿನ ಮೇಲೆ. ಓಕೆ, ಇದೊಂದು ದೊಡ್ಡ ಸಿಟಿ ತರ ಇರುತ್ತೆ, ತೇಲೋ ಸಿಟಿ ತರ, ಆದರೆ ವರ್ಷಗಟ್ಟಲೆ ನೀರಲ್ಲಿ ಸಮುದ್ರ ಮಧ್ಯದಲ್ಲಿ ಅದೊಂಥರ ಭಯಂಕರವಾಗಿರೋ ಬಬಲ್ ಅಲ್ವಾ ಅದು, ಅದ್ರಲ್ಲಿ ಇರಬೇಕು ಅಂತ ಹೇಳಿದ್ರೆ, ಏನೋ ಕಷ್ಟಪಟ್ಟು ದೇಶಕ್ಕೋಸ್ಕರ ಇರೋಣ ಅಂದ್ರೂ ಕೂಡ ಅಲ್ಲಿ ಸರಿಯಾಗಿ ಸೌಲಭ್ಯ ಇಲ್ಲ ಅಂತ ಹೇಳಿದ್ರೆ. ಈ ಹಡಗಲ್ಲಿ ಟಾಯ್ಲೆಟ್ಗೂ ಸಮಸ್ಯೆ ಆಗ್ತಾ ಇತ್ತು, ಪದೇ ಬ್ಲಾಕ್ ಆಗ್ತಾ ಇತ್ತು. ಖುದ್ದು ಅಮೆರಿಕನ್ ಅಧಿಕಾರಿಗಳು ಇದನ್ನ ಒಪ್ಕೊಂಡಿದ್ರು. ಈ ಹಡಗಲ್ಲಿರೋ ಶೌಚಾಲಯ ಬಳಸೋಕೆ ಸೈನಿಕರು ಪ್ರತಿದಿನ ಸುಮಾರು 45 ನಿಮಿಷಕ್ಕೂ ಅಧಿಕ ಕಾಲ ಕ್ಯೂ ನಿಲ್ತಾ ಇದ್ದಾರೆ. 4,500 ಸೈನಿಕರು ಟಾಯ್ಲೆಟ್ ಯೂಸ್ ಮಾಡ್ತಿರೋದ್ರಿಂದ ಪದೇ ಬ್ಲಾಕ್ ಆಗ್ತಾ ಇದೆ. ಪೈಪ್ ಒಳಗಡೆ ಟೀ ಶರ್ಟ್, ಬಟ್ಟೆ ಎಲ್ಲ ಸಿಕ್ಕಾಕೊಂಡಿದೆ ಅಂತ ಹೇಳಿ ಅಮೆರಿಕದ ನೌಕಾಪಡೆ ಅಧಿಕಾರಿಗಳೇ ಹೇಳಿದ್ರು. ಇಷ್ಟಾದ್ರೂ ಅಮೆರಿಕ ಸರ್ಕಾರ ಅದನ್ನ ಸೆನ್ಸ್ ಮಾಡಲಿಲ್ಲ. ಯಾಕೆ ಪ್ರಾಬ್ಲಮ್ ಆಗ್ತಾ ಇದೆ? ಟೀ ಶರ್ಟ್, ಬಟ್ಟೆ ಎಲ್ಲ ಶಿಸ್ತಿನ ಸಿಪಾಯಿ ಸೈನಿಕರಿರೋ ನೌಕೆನಲ್ಲಿ ಟಾಯ್ಲೆಟ್ ಒಳಗಡೆ ಹೆಂಗ್ ಸೇರ್ಕೊಳ್ತಾ ಇದೆ? ಸೈನಿಕರಿಗೆ ಅಷ್ಟೊಂದು ಅಸಮಾಧಾನ ಇದೆಯಾ ಯಾಕೆ ಅಂತ ತಿಂಕು ಮಾಡಕ್ ಹೋಗ್ಲಿಲ್ಲ. 10 ತಿಂಗಳಿಂದ ಸಮುದ್ರದಲ್ಲಿದ್ರು ಕೂಡ ಮತ್ತೆ ಹೋಗಿ ಯುದ್ಧ ಮಾಡಿ ಅಂತ ಸೀದಾ ಇರಾನ್ ಕಡೆಗೆ ಅದನ್ನ ಕಳಿಸ್ಕೊಟ್ಬಿಟ್ಟಿದ್ರು. ಅಲ್ಲಿ ಹೋಗಿ ನಿಂತಿದ್ದ ಕೆಲವೇ ದಿನಗಳಲ್ಲಿ ಹಡಗಿನ ಒಳಗಡೆ ಬೆಂಕಿ ಕಾಣಿಸ್ಕೊಂಡಿತ್ತು. ಈಗ ನೋಡಿದ್ರೆ ಆಕಸ್ಮಿಕ ಅಲ್ಲ, ರೊಚ್ಚಿಗೆದ್ದಿರೋ ಸೈನಿಕರೇ ಈ ರೀತಿ ಬೆಂಕಿ ಇಟ್ಟು ವಿಧ್ವಂಸಕ ಕೃತ್ಯವನ್ನ ಮಾಡಿದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂತೆ ಅಮೆರಿಕನ್ ನೌಕಾಪಡೆ ತನಿಖೆಯನ್ನ ಕೂಡ ಶುರು ಮಾಡಿದೆ. ಸದ್ಯದ ಮಾಹಿತಿ ಪ್ರಕಾರ ಈ ನೌಕೆಯಲ್ಲಿದ್ದ ಸೈನಿಕರು ಮಾರ್ಚ್ ಹೊತ್ತಿಗೆ ಮನೆಗೆ ಹೋಗ್ಬೋದು ಅನ್ನೋ ಆಸೆ ಇಟ್ಕೊಂಡಿದ್ರು. ಆದ್ರೆ ಈಗ ಅವರ ಕೆಲಸದ ಅವಧಿಯನ್ನ ಮೇ ತಿಂಗಳವರೆಗೂ ಕೂಡ
11 ತಿಂಗಳಿಗೆ ವಿಸ್ತರಿಸಲಾಗಿದೆ. ಪದೇ ಪದೇ ಡ್ಯೂಟಿ ಮಾಡ್ತಿರೋದ್ರಿಂದ ಸೈನಿಕರ ಮಾನಸಿಕ ಸ್ಥೈರ್ಯ ಕುಸಿದು ಆ ಒತ್ತಡವೇ ಈ ಘಟನೆಗೆ ಕಾರಣ ಆಗಿರಬಹುದು ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಇದು ನಿಜವೇ ಆಗಿದ್ರೆ ಅಮೆರಿಕದ ಸೂಪರ್ ಪವರ್ ಇಮೇಜ್ಗೆ ದೊಡ್ಡ ಮುಖಭಂಗ ಆಗುತ್ತೆ. ಎಂತ ಮಿಲಿಟರಿ ಹಾರ್ಡ್ವೇರ್ ಇಟ್ಕೊಂಡ್ರೆ ಏನು ಆಪರೇಟ್ ಮಾಡೋರಿಗೇನೆ ಕಮಿಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅಂತ ಇರಾನ್ ಈಗ ಪ್ರಶ್ನೆ ಕೇಳೋಕ್ ಶುರು ಮಾಡುತ್ತೆ. ಮತ್ತೊಂದ್ ಕಡೆ ಇರಾನ್ನ ಇನ್ಫ್ರಾಸ್ಟ್ರಕ್ಚರ್ ಮೇಲೆ, ಅದು ಪವರ್ ಮತ್ತು ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ದಾಳಿ ಮಾಡ್ತೀನಿ ಅಂತ ಟ್ರಂಪ್ ಹೇಳಿದ್ರಲ್ಲ, ಈಗ 5 ದಿನ ಆ ದಾಳಿಗಳನ್ನ ಪಾಸ್ ಮಾಡ್ತೀನಿ ಅಂತ ಹೇಳಿ ಟ್ರಂಪ್ ಘೋಷಣೆ ಮಾಡಿದ್ರು. ಈ ಹೇಳಿಕೆಯನ್ನ ಇರಾನ್ ಸಾರಾಸಗಟಾಗಿ ತಿರಸ್ಕರಿಸಿದೆ. ನಮ್ಮ ವಾರ್ನಿಂಗ್ಗೆ, ನಾವು ಕೊಟ್ಟಿರೋ ವಾರ್ನಿಂಗ್ಗೆ ಟ್ರಂಪ್ ಹೆದರಿಕೊಂಡಿದ್ದಾರೆ, ಬಗ್ಬಿಟ್ಟಿದ್ದಾರೆ. ನಾವು ಅವ್ರ ಹತ್ರ ಮಾತೇ ಆಡ್ತಾ ಇಲ್ಲ, ಮಾತಾಡೋದು ಕೂಡ ಇಲ್ಲ ಅಂತ ಇರಾನ್ ಹೇಳಿದೆ. ಇತ ಇರಾನ್ನ ತಸ್ನಿಮ್ ನ್ಯೂಸ್ ಏಜೆನ್ಸಿ ಅಮೆರಿಕ ಜೊತೆಗೆ ಯಾವುದೇ ಮಾತುಕತೆನೇ ನಡೀತಾ ಇಲ್ಲ, ಹಾರ್ಮುಜ್ ಜಲಸಂಧಿ ಯುದ್ಧ ಪೂರ್ವ ಸ್ಥಿತಿಗೆ ಮರಳಲ್ಲ, ಅಲ್ಲಿ ಮೊದಲಿದ್ದ ಪರಿಸ್ಥಿತಿನೇ, ಅಂದ್ರೆ ಈಗ ರೀಸೆಂಟ್ ಪಾಸ್ಟ್ ಅಲ್ಲಿ ಯಾವ ರೀತಿ ಇತ್ತು, ಎಲ್ಲ ಬ್ಲಾಕೇಜ್ ಇತ್ತು, ಹಾಗೆ ಇರುತ್ತೆ. ಎನರ್ಜಿ ಮಾರ್ಕೆಟ್ಗಳು ಕೂಡ ಅಸ್ಥಿರವಾಗಿ ಇರ್ತವೆ. ಇರಾನ್ ತನ್ನನ್ನು ತಾನು ಕಾಪಾಡಿಕೊಳ್ಳುತ್ತೆ, ಅದಕ್ಕೆ ಏನೇನು ಬೇಕೋ ಅದನ್ನ ಮಾಡೋದನ್ನ ಮುಂದುವರಿಸುತ್ತೆ ಅನ್ನೋ ಹೇಳಿಕೆಯನ್ನ ಪ್ರಕಟ ಮಾಡಿದೆ ತಸ್ನಿಮ್ ನ್ಯೂಸ್. ಇರಾನ್ನ ಈ ಮೀಡಿಯಾ ಇರಾನ್ ಸರ್ಕಾರದ ಈ ಸ್ಟೇಟ್ಮೆಂಟ್ಗಳನ್ನ ಅದು ಪಬ್ಲಿಷ್ ಮಾಡ್ತಾ ಇದೆ. ಏನು ಭಾರತ ಟ್ರಂಪ್ರ ಹೇಳಿಕೆಗೆ ರಿಯಾಕ್ಟ್ ಮಾಡಿದೆ. ಏನ್ ಹೇಳಿದ್ದಾರೆ, ಪಶ್ಚಿಮ ಏಷ್ಯಾದಲ್ಲಿನ ಎಲ್ಲ ಬೆಳವಣಿಗೆಗಳನ್ನ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ ಅಂತ ನಮ್ಮ ವಿದೇಶಾಂಗ ಇಲಾಖೆ ಹೇಳಿದೆ. ಈ 5 ಡೇಸ್ 5 ದಿನಗಳ ಡಿಪ್ಲೊಮ್ಯಾಟಿಕ್ ವಿಂಡೋ ಏನ್ ಟ್ರಂಪ್ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಮತ್ತು ಪ್ರಾದೇಶಿಕ ಸ್ಥಿರತೆ ಮೇಲೆ ಅದು ಮಾಡೋ ಪರಿಣಾಮಗಳ ಬಗ್ಗೆ ಏನಾಗುತ್ತೆ ಅಂತ ಹೇಳಿ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ವಿದೇಶಾಂಗ ಇಲಾಖೆ ಹೇಳಿದೆ ಭಾರತದ್ದು. ಇನ್ನು ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡ್ ಬರಬೇಕು ಅಂತ ಹೇಳಿದ್ರೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕಾಲ್ ಮಾಡಿ ಹೋಗಿ ಬನ್ನಿ. ಇನ್ನು ಸುದ್ದಿಯಲ್ಲಿ ಮುಂದುವರಿಯೋದಾದ್ರೆ ಸ್ನೇಹಿತರೆ, ಟ್ರಂಪ್ ಈ ರೀತಿ 5 ದಿನಗಳ ಪಾಸ್ ನ ಘೋಷಣೆ ಮಾಡ್ತಿದ್ದ ಹಾಗೆ ಬ್ರೆಂಟ್ ಕ್ರೂಡ್ ಆಯಿಲ್ ನಲ್ಲಿ ಭಾರಿ ಸ್ವಿಂಗ್ಸ್ ಆದ್ವು. ಅವ್ರ ಪೋಸ್ಟ್ ಬರ್ತಿದ್ದ ಹಾಗೆ 10% ಬಿತ್ತು ಬ್ರೆಂಟ್ ಕ್ರೂಡ್ ಆಯಿಲ್ ನ ಪ್ರೈಸ್. ಆಮೇಲೆ ಇರಾನ್ ಇಲ್ಲ ಅಂತ ಹೇಳ್ತಿದ್ದ ಹಾಗೆ ಮತ್ತೆ ಚೂರು ಮೇಲಕ್ಕೆ ಹೋಯ್ತು. $95, $96, $97 ಹತ್ರ ಇದ್ದಿದ್ದು ಸೀದಾ ಮತ್ತೆ $100 ಕ್ರಾಸ್ ಮಾಡ್ತು. ಮತ್ತೆ ಸ್ವಲ್ಪ ಕೆಳಗೆ ಬಂದು $100 ಆಸುಪಾಸಲ್ಲಿದೆ. ಈಗ ನಾವು ಫುಲ್ ನ್ಯೂಸ್ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ $100 ಆಸುಪಾಸು ಹೊಯ್ದಾಡ್ತಾ ಇದೆ. 96 ತನಕ ಕೆಲವೊಂದ್ಸಲಿ ಹೋಗಿ ಬರ್ತಾ ಇದೆ. ಮತ್ತೊಂದ್ ಕಡೆ ಇಸ್ರೇಲ್ ಇದ್ಯಾವುದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅನ್ನೋ ತರದಲ್ಲಿ ಇರಾನ್ ಮೇಲೆ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲಿ ಪಡೆಗಳು ಮತ್ತೊಂದು ಸುತ್ತಿನ ದಾಳಿ ಮಾಡಿವೆ. ಇರಾನ್ ಸರ್ಕಾರದ ಪ್ರಮುಖ ಮೂಲ ಸೌಕರ್ಯಗಳನ್ನು ಟಾರ್ಗೆಟ್ ಮಾಡಿ ಏರ್ ಫೋರ್ಸ್ ಈ ಸ್ಟ್ರೈಕ್ಗಳನ್ನು ನಡೆಸಿದೆ ಅಂತ ಹೇಳಿ ಇಸ್ರೇಲ್ ಮಿಲಿಟರಿ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ಟ್ರಂಪ್ ಕೂಡ ಹೇಳಿರೋದು ಓವರ್ ಆಲ್ ಕದನ ವಿರಾಮ ಅಲ್ಲ, ಜಸ್ಟ್ ಎನರ್ಜಿ ಮತ್ತು ಪವರ್ ಇನ್ಫ್ರಾ ಮೇಲೆ ದಾಳಿ ಮಾಡೋ ಬೆದರಿಕೆ ಹೊಡಿದ್ರಲ್ಲ ಅದನ್ನು ಮಾತ್ರ ಪಾಸ್ ಮಾಡಿದ್ದಾರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಬಹುಶಃ. ಏನೋ ಯುದ್ಧದಲ್ಲಿ ಮತ್ತೊಂದು ಅಮೆರಿಕನ್ ಫೈಟರ್ ಜೆಟ್ ಉದುರು ಹೋಗಿದೆ ಅಂತ ಇರಾನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಸೋಮವಾರ ಮುಂಜಾನೆ ಕುವೈತ್ನಲ್ಲಿ ಹಾರಾಟ ನಡೆಸ್ತಾ ಇದ್ದಾಗ ಅಮೆರಿಕದ ಫೈಟರ್ ಜೆಟ್ ಅನ್ನ ಇರಾನ್ ಹೊಡೆದು ಹಾಕಿದೆ ಅಂತ ರಿಪೋರ್ಟ್ ಮಾಡಿವೆ. ಆದರೆ ಅದು F-35ನ F-50ನ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಈ ವಿಚಾರದ ಬಗ್ಗೆ ಅಮೆರಿಕ ಆಗಲಿ ಅಥವಾ ಕುವೈತ್ ಸರ್ಕಾರವಾಗಲಿ ಇಲ್ಲಿವರೆಗೂ ಯಾವುದೇ ಅಫಿಷಿಯಲ್ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಇದಕ್ಕೂ ಮುನ್ನ ಈ ಹಿಂದೆ ನಾವು ಅಮೆರಿಕದ ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸಿದೀವಿ ಅಂತ ಇರಾನ್ ಮಾಡಿದ್ದ ಆರೋಪವನ್ನ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಕಂಪ್ಲೀಟ್ ಆಗಿ ತಳ್ಳಿ ಹಾಕಿತ್ತು. ಮತ್ತೊಂದು ಕಡೆ ಭಾರತದ 2 ಹಡಗುಗಳು ಹೊರ್ಮುಜ್ ಜಲಸಂಧಿ ದಾಟೋಕೆ ರೆಡಿಯಾಗಿವೆ. ಪೈನ್ ಗ್ಯಾಸ್ ಮತ್ತು ಜಗ್ ವಸಂತ್ ಅನ್ನೋ ಹಡಗುಗಳು ಹೊರ್ಮುಜ್ ಜಲಸಂಧಿಯನ್ನ ಕ್ರಾಸ್ ಮಾಡ್ತಾ ಇದ್ದಾವೆ. ಸೋಮವಾರ ರಾತ್ರಿ ಹೊತ್ತಿಗೆ ಈ ಹಡಗುಗಳು ಇರಾನ್ ಗಡಿ ದಾಟಿ ಗಲ್ಫ್ ಆಫ್ ಒಮಾನ್ನ ಪ್ರವೇಶ ಮಾಡಲಿವೆ ಅಂತ ಶಿಪ್ ಟ್ರ್ಯಾಕಿಂಗ್ ಡೇಟಾ ಮೂಲಕ ಮಾಹಿತಿ ಸಿಕ್ಕಿದೆ. ಈ ಹಡಗುಗಳು ಸದ್ಯ ಇರಾನ್ನ ಲಾರಕ್ ಮತ್ತು ಖೈಶಮ್ ದ್ವೀಪಗಳ ಹತ್ತಿರಕ್ಕೆ ಬಂದು ನಿಂತ್ಕೊಂಡಿವೆ. ಈ 2 ಹಡಗುಗಳು ಒಟ್ಟಿಗೆ ಹೋಗ್ತಿರೋದಕ್ಕೆ ಕಾರಣ ಕೂಡ ಇದೆ. ತಾವು ಭಾರತದ ಹಡಗುಗಳು ಅನ್ನೋದನ್ನ ಇರಾನ್ ಸೇನೆಗೆ ಪ್ರೂವ್ ಮಾಡೋಕೆ ಇರಾನ್ ಕರಾವಳಿಗೆ ಅಂಟಿಕೊಂಡು ಇರಾನ್ಗೆ ಹತ್ತಿರದಲ್ಲಿ ಆರಾಮಾಗಿ ಸಾಕೊಂಡ್ ಬರ್ತಾ ಇದ್ದಾವೆ. ಇರಾನ್ ಕೂಡ ಭಾರತೀಯ ಹಡಗುಗಳಿಗೆ ಏನು ಮಾಡೋದಿಲ್ಲ ಅನ್ನೋದನ್ನ ಕನ್ಫರ್ಮೇಷನ್ ಕೊಟ್ಟಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಈ ಕಡೆ ರಷ್ಯಾ ಮತ್ತೊಮ್ಮೆ ಈಗ ಸ್ಟೇಟ್ಮೆಂಟ್ ಕೊಟ್ಟಿದೆ. ಈ ಬಿಕ್ಕಟ್ಟನ್ನ ರಾಜಕೀಯ ಮತ್ತು ರಾಜತಾಂತ್ರಿಕ ಮಾತುಕತೆಗಳ ಮೂಲಕವೇ ಬಗೆಹರಿಸಬೇಕು, ಯುದ್ಧ ತುಂಬಾ ಕೆಟ್ಟದು ಅನ್ನೋ ತರದಲ್ಲಿ ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯುಕ್ರೇನ್ನಲ್ಲಿ 4 ವರ್ಷಗಳಿಂದ ಬಡಿದಾಡ್ತಿರೋ ರಷ್ಯಾದವರು. ಮತ್ತೊಂದು ಕಡೆ ಹಾರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗೋ ಹಡಗುಗಳಿಂದ ಇರಾನ್ ಸುಮಾರು $2 ಮಿಲಿಯನ್ ದುಡ್ಡು ತಗೊಳ್ತಾ ಇದೆ, ಚಂದಾ ವಸೂಲಿ ಮಾಡ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಈ ಆರೋಪವನ್ನು ಭಾರತದಲ್ಲಿರೋ ಇರಾನ್ ರಾಯಭಾರ ಕಚೇರಿ ನಿರಾಕರಿಸಿದೆ. ಸುಳ್ಳು ಆರೋಪ, ಆಧಾರರಹಿತ, ನಾವು ಹಂಗೆ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಇರಾನ್ನಲ್ಲೇ ಕೆಲವರು ಹಿಂಗೆ ಹೇಳಿದಾರಲ್ಲ ಕೇಳಿದಕ್ಕೆ, ಅದು ವ್ಯಕ್ತಿಗಳು ಕೆಲವರು ಕೊಟ್ಟಿರೋ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ, ಅದು ಇರಾನ್ ಸರ್ಕಾರ ಅಧಿಕೃತವಾಗಿ ಅಂತ ಡಿಸಿಷನ್ ತಗೊಂಡಿಲ್ಲ ಅಂತ ಹೇಳಿದ್ದಾರೆ. ಏನೋ ಈ ಯುದ್ಧದ ನಡುವೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರನ ವಿರುದ್ಧ ಈಗ ಶಿಯಾ ಮುಸ್ಲಿಂ ಧರ್ಮ ಗುರುಗಳೆಲ್ಲ ಸೇರಿ ಬೆಂಕಿ ಕಾರಿದ್ದಾರೆ. ಅಮೆರಿಕದ ಗುಲಾಮ ನೀನು ಅಂತ ಟೀಕಿಸಿದ್ದಾರೆ. ಅಮೆರಿಕ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಹತ್ಯೆ ಮಾಡಿದಕ್ಕೆ
ಪಾಕ್ನ ಶಿಯಾ ಮುಸ್ಲಿಮರು ದೊಡ್ಡ ಪ್ರತಿಭಟನೆ ಮಾಡಿದ್ರು. ಈ ಟೈಮ್ನಲ್ಲಿ ಸೆಕ್ಯೂರಿಟಿ ಫೋರ್ಸಸ್ ಜೊತೆಗೆ ನಡೆದ ಗಲಾಟೆಯಲ್ಲಿ 35 ಜನ ಪ್ರಾಣ ಕಳ್ಕೊಂಡಿದ್ರು. ಇದೇ ವಿಚಾರವಾಗಿ ರಾವಲ್ಪಿಂಡಿಯಲ್ಲಿ ನಡೆದ ಇಫ್ತಾರ್ ಕೂಟದಲ್ಲಿ ಮಾತನಾಡಿದ ಮುನೀರ್, ಬೇರೆ ದೇಶದಲ್ಲಿ ಆಗಿರೋ ಘಟನೆಗೆ ಇಲ್ಲಿ ಹಿಂಸಾಚಾರ ಮಾಡಿದ್ರೆ ನಾವು ಸುಮ್ಮನಿರಲ್ಲ. ಇರಾನ್ ಮೇಲೆ ಪ್ರೀತಿ ಇರೋರು ಅಲ್ಲಿಗೆ ಹೋಗಿ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಇದು ಪಾಕಿಸ್ತಾನದಲ್ಲಿ ಬಿರುಗಾಳಿಗೆ ಕಾರಣ ಆಗಿದೆ. ಮುನೀರನ ಹೇಳಿಕೆಗೆ ಅಲ್ಲಿನ ಶಿಯಾ ಧರ್ಮಗುರುಗಳು ರೊಚ್ಚಿಗೆದ್ದಿದ್ದಾರೆ. ಈ ಮುನೀರ ಅಮೆರಿಕ ಹಾಗೂ ಇಸ್ರೇಲ್ನ ಗುಲಾಮ. ಟ್ರಂಪ್ ಹಾಗೂ ನೆತನ್ಯಾಹು ಹೇಳಿದ ಹಾಗೆ ಕೇಳಿಕೊಂಡು ನಮ್ಮ ದೇಶದ ಸರ್ಕಾರಗಳನ್ನೇ ಬೀಳಿಸ್ತೀರಾ, ಪಾಕಿಸ್ತಾನವನ್ನು ಹಾಳು ಮಾಡ್ತಾ ಇದ್ದೀರಾ ಅಂತ ಆರ್ಮಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ಕಟ್ಟಿದ ಮೊಹಮ್ಮದ್ ಅಲಿ ಜಿನ್ನಾ ಕೂಡ ಒಬ್ಬ ಶಿಯಾ ಮುಸ್ಲಿಂ ಅನ್ನೋದನ್ನ ಮರಿಬೇಡ ಅಂತ ಹೇಳಿ ಮುನೀರ್ಗೆ ಧಮಕಿ ಹಾಕಿದ್ದಾರೆ. ನಾವೇನು ಹೊರಗಿನವರಲ್ಲ, ನಿಮಗೆ ನಿಮ್ಮ ಬಾಸ್ಗಳಾದ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ದೇಶ ಬಿಟ್ಟು ನೀವೇ ತೊಲಗಿ ಅಮೆರಿಕಾಗೆ, ಇಸ್ರೇಲ್ಗೆ ಅಂತ ಹೇಳಿ ಶಿಯಾ ಮುಖಂಡರೆಲ್ಲ ಮುನೀರಂಗೆ ತಿವಿದಿದ್ದಾರೆ. ಪಾಕಿಸ್ತಾನದಲ್ಲೂ ಕೂಡ 20% ಶಿಯಾ ಮುಸ್ಲಿಮರಿದ್ದಾರೆ. ಈಗ ಆರ್ಮಿ ಮತ್ತು ಶಿಯಾ ಸಮುದಾಯದ ನಡುವೆ ದೊಡ್ಡ ಸಂಘರ್ಷ ಶುರುವಾಗಿದೆ. ಅಲ್ಲಿ ಇರೋ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ಪಡ್ಕೊಂಡಿರೋ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಯ 3ನೇ ತಲೆಮಾರು. ಶಾಮನೂರು ಆಯಿತು, ಅವ್ರ ಮಗ SS ಮಲ್ಲಿಕಾರ್ಜುನ ಆಯಿತು, ಈಗ ಮೊಮ್ಮಗನಿಗೂ ಕೂಡ ಒಂದೇ ಫ್ಯಾಮಿಲಿಯವರು ದಾವಣಗೆರೆ ಆಳೋಣ ಅಂತ ಅನ್ಕೊಂಡಿದ್ದಾರೆ ಅಂತ ಕಾಣುತ್ತೆ. SS ಮಲ್ಲಿಕಾರ್ಜುನ ಅವರ ಪುತ್ರ ಸಮರ್ಥ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದು ಕಡೆ ಸಮರ್ಥ್ಗೆ ಟಿಕೆಟ್ ಕೊಟ್ಟಿರೋದಕ್ಕೆ ವಿರೋಧ ವ್ಯಕ್ತಪಡಿಸಿ ಸ್ಥಳೀಯ ಅಲ್ಪಸಂಖ್ಯಾತ ನಾಯಕ ಸಾದಿಕ್ ಪೈಲ್ವಾನ್ ಕೂಡ ತೊಡೆ ತಟ್ಟಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ತೊಡೆ ಫಿಸಿಕಲ್ ಹಿಂಗೆ ತಟ್ಟಿಲ್ಲ, ಬಟ್ ಚಾಲೆಂಜ್ ಮಾಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಕೂಡ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಬಿದ್ದಿರೋ ಬೆಂಕಿ ಏನು, ಕಾಂಗ್ರೆಸ್ ವರ್ಸಸ್ ಮುಸ್ಲಿಂ ಅಂತ ಆಗಿರೋದು ಯಾಕೆ ಆ ಕ್ಷೇತ್ರದಲ್ಲಿ, ಓವರಾಲ್ ಕರ್ನಾಟಕದಲ್ಲೇ ರಾಜಕಾರಣಿಗಳು ಮುಸ್ಲಿಂ ರಾಜಕಾರಣಿಗಳೆಲ್ಲ ಯಾಕೆ ಬಹಳ ಅಸಮಾಧಾನಗೊಂಡಿದ್ದಾರೆ ಈ ವಿಚಾರಕ್ಕೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಡೀಟೇಲ್ ಆಗಿ ರಿಪೋರ್ಟ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಸ್ನೇಹಿತರೆ. ಇವತ್ತೇ ಪಬ್ಲಿಷ್ ಆಗಿದೆ, ನೀವು ನಮ್ಮ ಚಾನಲಲ್ಲಿ ಚೆಕ್ ಮಾಡ್ಬೋದು. ಆ ಕಡೆ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ದಿವಂಗತ HY ಮೇಟಿ ಪುತ್ರ ಉಮೇಶ್ ಮೇಟಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಬಿಜೆಪಿಯಿಂದ ವೀರಣ್ಣ ಚರಂತಿಮಠ್ ನಾಮಪತ್ರ ಸಲ್ಲಿಸಿದ್ದಾರೆ. ಏನೋ ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಕಾರ್ ಡ್ರಿಫ್ಟಿಂಗ್ ಮಾಡಿದ ಪ್ರಕರಣ ಭಾರಿ ಸದ್ದು ಮಾಡಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಾನ್ ಮುತ್ತಪ್ಪ ರೈ ಮಗ ರಿಕಿ ರೈ ಮೇಲೆ FIR ಆಗಿತ್ತು. ಈಗ ರಿಕಿ ರೈ ಕೋರ್ಟ್ಗೆ ಹೋಗಿ ಜಾಮೀನು ಪಡೆದಿದ್ದಾರೆ, ಆ ರೀತಿ ಮಾಹಿತಿ ಬರ್ತಾ ಇದೆ. ಇನ್ನು ಕಾರನ್ನ ಆ ಟೈಮ್ನಲ್ಲಿ ಯಾರು ಚಾಲನೆ ಮಾಡಿದ್ರು ಅಂತ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಲ್ಯಾಂಬೋಗಿನಿ ಹುರಾಕಾನ್ ಕಾರನ್ನು ತಗೊಂಡು ಡ್ರಿಫ್ಟ್ ಮಾಡಿ ವೇಗವಾಗಿ ತಂದು ಅಗ್ರೆಸಿವ್ ಆಗಿ ಅದನ್ನು ತಿರುಗಿಸಿ ಎಲ್ಲ ಹೊಗೆ ಎಲ್ಲ ಎಬ್ಬಿಸಿ ಆಮೇಲೆ ಕಾರ್ ಫಾಸ್ಟ್ ಆಗಿ ಮೂವ್ ಆಗಿತ್ತು. ಅಂದ ಹಾಗೆ ಕಾರ್ನ ರೇಟ್ ಎಕ್ಸ್ ಶೋರೂಮ್ ಪ್ರೈಸೇ 4 ರಿಂದ 5 ಕೋಟಿ ರೂಪಾಯಿ ಆಗುತ್ತೆ ಭಾರತದಲ್ಲಿ ಇವತ್ತಿನ ದಿನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಏನೋ ತಮಿಳುನಾಡು ಅಸೆಂಬ್ಲಿ ಎಲೆಕ್ಷನ್ಗೆ NDA ಮೈತ್ರಿಕೂಟ ಸೀಟು ಹಂಚಿಕೆಯನ್ನು ಫೈನಲ್ ಮಾಡಿದೆ. 234 ಕ್ಷೇತ್ರಗಳಿರೋ ತಮಿಳುನಾಡಿನಲ್ಲಿ ಬಿಜೆಪಿ 27 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡೋಕೆ ತೃಪ್ತಿ ಪಡ್ಕೊಂಡಿದೆ. ಬಿಜೆಪಿಯ ಮಿತ್ರ ಪಕ್ಷ AIADMK 178 ಸೀಟುಗಳಲ್ಲಿ ಸ್ಪರ್ಧೆ ಮಾಡುತ್ತೆ. ಹಾಗೆ PMK 18 ಸೀಟು, AMMK 11 ಸೀಟುಗಳಲ್ಲಿ ಸ್ಪರ್ಧೆ ಮಾಡುತ್ತೆ. ಚೆನ್ನೈನಲ್ಲಿರೋ ಪಕ್ಷದ ಕಚೇರಿಯಲ್ಲಿ AIADMK ನಾಯಕ ಎಡಪ್ಪಡಿ ಪಳನಿಸ್ವಾಮಿ ಕೇಂದ್ರ ಮಂತ್ರಿ ಪಿಯೂಷ್ ಗೋಯಲ್ ಮೀಟಿಂಗ್ ಮಾಡಿ ಅಧಿಕೃತ ಘೋಷಣೆ ಮಾಡಿದ್ದಾರೆ. ಏನೋ ಮಿಡಲ್ ಈಸ್ಟ್ ಕದನದಿಂದಾಗಿ ವಾರದ ಮೊದಲ ಸೆಷನ್ನಲ್ಲಿ ಮಾರ್ಕೆಟ್ ದೊಡ್ಡ ಪತನ ಕಂಡಿದೆ. ಟ್ರಂಪ್ರ ಸ್ಟೇಟ್ಮೆಂಟ್ ಇನ್ನೂ ಬಂದಿರಲಿಲ್ಲ. ಮಾರ್ಕೆಟ್ ಮುಗಿದ್ಮೇಲೆ ಟ್ರಂಪ್ರ ಸ್ಟೇಟ್ಮೆಂಟ್ ಬಂದಿದ್ದು 5 ದಿನ ಎನರ್ಜಿ ಇನ್ಫ್ರಾ ಮೇಲೆ ದಾಳಿ ಸ್ಟಾಪ್ ಮಾಡ್ತಾ ಇದ್ದೀವಿ ಇರಾನಲ್ಲಿ ಅಂತ ಹೇಳಿ. ದಿನದ ವಹಿವಾಟಿನಲ್ಲಿ ಮಾರ್ಕೆಟ್ ಸರಿಯಾಗಿ ಬಿತ್ತು. ಸೆನ್ಸೆಕ್ಸ್ 1836 ಪಾಯಿಂಟ್ಸ್ ಅಥವಾ 2.46% ಡೌನ್ ಆಗಿ 72,696ಕ್ಕೆ ರೀಚ್ ಆಯಿತು. ನಿಫ್ಟಿ 601 ಪಾಯಿಂಟ್ಸ್ ಅಥವಾ 2.60% ಬಿದ್ದು 22,512ಕ್ಕೆ ತಲುಪಿತು. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 4% ಬಿದ್ದು ಹೋದವು. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 14 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡ್ರು. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 415 ಲಕ್ಷ ಕೋಟಿ ರೂಪಾಯಿಗೆ ಡೌನ್ ಆಗಿದೆ. ಮಿಡಲ್ ಈಸ್ಟ್ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ. 48 ಗಂಟೆ ಒಳಗಡೆ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡದಿದ್ರೆ ಇರಾನ್ನ ಎನರ್ಜಿ ಮತ್ತು ಪವರ್ ಇನ್ಫ್ರಾಸ್ಟ್ರಕ್ಚರ್ ನಾಶ ಮಾಡ್ತೀನಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ರು. ಅದಕ್ಕೆ ಇರಾನ್ ನಾವು ಹೊರ್ಮುಜ್ ಜಲಸಂಧಿಯನ್ನು ಕಂಪ್ಲೀಟ್ ಬಂದ್ ಮಾಡ್ತೀವಿ, ನಿಮಗೂ ಅಲ್ಲೆಲ್ಲ ಹೊಡಿತೀವಿ ಅಂತ ಹೇಳಿತ್ತು. ಅದಕ್ಕೆ ಮಾರ್ಕೆಟ್ ರಿಯಾಕ್ಟ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಬಿತ್ತು. ಆದರೆ ಮಾರ್ಕೆಟ್ ಮುಗಿತಾ ಇದ್ದ ಹಾಗೆ ಟ್ರಂಪ್ ಕಡೆಯಿಂದ ಬಂದಿರೋ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ 5 ದಿನ ಈ ಆಕ್ಟಿವಿಟೀಸ್ಗೆ ಪಾಸ್ ಅಂತ, ಓವರಾಲ್ ಯುದ್ಧ ಅಲ್ಲ, ಈ ಪರ್ಟಿಕ್ಯುಲರ್ ಆಕ್ಷನ್ಗೆ ಪಾಸ್ ಅಂತ ಅವರು ಪೋಸ್ಟ್ ಹಾಕಿದ್ರು. ಓವರಾಲ್ ಸ್ನೇಹಿತರೆ ಮಾರ್ಕೆಟ್ನಲ್ಲಿ ಬಹಳ ನೆಗೆಟಿವ್ ಸೆಂಟಿಮೆಂಟ್ ಇತ್ತು. ಟ್ರೇಡಿಂಗ್ ನಡೆಯಷ್ಟು ಹೊತ್ತು ಕೂಡ HCL ಟೆಕ್ನಾಲಜೀಸ್, ಪವರ್ ಗ್ರಿಡ್ ಮತ್ತು ಟೆಕ್ ಮಹೀಂದ್ರ ಮಾತ್ರ ಕೆಲವು ಷೇರುಗಳು ಇದರ ಗ್ರೀನಲ್ಲಿದ್ವು. ಟೈಟನ್, ಅಲ್ಟ್ರಾಟೆಕ್ ಸಿಮೆಂಟ್, ಟಾಟಾ ಸ್ಟೀಲ್, HDFC ಬ್ಯಾಂಕ್, ಇಂಡಸ್ಇಂಡ್ ಬ್ಯಾಂಕ್ ಆಲ್ಮೋಸ್ಟ್ ಎಲ್ಲ ಷೇರುಗಳು ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 48 ಪೈಸೆ ಮತ್ತೆ ಕುಸಿದು 94 ರೂಪಾಯಿ 1 ಪೈಸೆ ಆಗೋಗಿದೆ. ಈಗ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 7,649 ರೂಪಾಯಿ ಕಮ್ಮಿಯಾಗಿ 1,39,569 ರೂಪಾಯಿ ಆಗಿದೆ.
22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ 7,002 ರೂಪಾಯಿ ಇಳಿಕೆಯಾಗಿ 1,27,850 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 13,104 ರೂಪಾಯಿ ಡೌನ್ ಆಗಿ 2,19,260 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಿಮಗೆ ಇದು ಇಷ್ಟ ಆಗ್ತಾ ಇದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ರು ಜಾಯಿನ್ ಆಗೋದು ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಅದು ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.